ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಇವತ್ತು ಸಂಡೇ ಆಗಿರೋದ್ರಿಂದ ಹಸ್ಬೆಂಡ್ ಸ್ವಲ್ಪ ಫ್ರೀ ಆಗಿದ್ದಾರೆ. ಅದರಿಂದ ಅವ್ರಿಗೆ ಗೊತ್ತಿರುವಂಥ ಒಂದು ಅಂತ ಹೇಳಿದ್ರೆ ಅವರು ಎಕ್ಸ್ಪರ್ಟ್ ಇದರಲ್ಲಿ, ಅದೇ ಚಾಪಿಂಗ್ ಮಾಡೋದ್ರಲ್ಲಿ ಪೋಕನ್ನು. ಅದನ್ನು ಅವರು ಇವಾಗ ಬೆಳಿಗ್ಗೆನೆ ಪೂಜೆಗೆ ಹೋಗಿ ಬಂದಾಗಿದೆ. ನಾವು ಇನ್ನು ನಮ್ಮದು ಬ್ರೇಕ್ಫಾಸ್ಟ್ ಆಗಬೇಕಷ್ಟೇ. ಇವತ್ತು ಸಂಡೇ ಆಗಿರೋದ್ರಿಂದ ಹೊರಗಡೆಯಿಂದಲೇ ಬ್ರೇಕ್ಫಾಸ್ಟನ್ನು ತಗೊಂಡು ಬರುವ ಅಂತ ಹೇಳಿ. ಹಾಗೆ ಬ್ರೇಕ್ಫಾಸ್ಟ್ ಮಾಡೋ ಮುಂಚೆನೇ ಅವರು ಸ್ಟಾರ್ಟ್ ಮಾಡಿದ್ದಾರೆ. ನೋಡ್ಬೋದು ಎಷ್ಟು ಸ್ಪೀಡಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿ. ನಾನು ವಿಡಿಯೋ ಪೋಸ್ಟ್ ಮಾಡಿದ ತಕ್ಷಣವೇ ನಾವು ಮಾಡಿರುವಂತಹ ಈ ಸಿಗಡಿ ಪಿಕ್ಕಲ್ ಏನಿದೆ, ಹಾಗೆಯೇ ಪೋರ್ಕ್ ಪಿಕ್ಕಲ್ ಏನಿದೆ ಎಲ್ಲ ಸೋಲ್ಡ್ ಔಟ್ ಆಗಿದೆ. ಹಾಗೆ ತುಂಬ ಇನ್ನೂ ಸಹ ಆರ್ಡರ್ಸ್ ಬರ್ತಾ ಇತ್ತು. ಅದಕ್ಕೋಸ್ಕರ ಯಾರಿಗೆ ಸಹ ಬೇಜಾರು ಬೇಡ ಅಂತ ಹೇಳಿ ನಾನು ಇವತ್ತು ಬೆಳಿಗ್ಗೆ ಹಸ್ಬೆಂಡಿಗೆ ಹೇಳಿದೆ. ಅವರ ಒಬ್ಬರು ಫ್ರೆಂಡ್ ಇದ್ದಾರೆ, ಅವರ ಜೊತೆಗೆ ಮಾತನಾಡಿ ನಮಗೆ ಈ ಹಂದಿ ಮಾಂಸ ಫ್ರೆಶ್ ಆಗಿರುವಂಥದ್ದೇ ಬೇಕು. ಈ ಪಿಕ್ಕಲ್ ಮಾಡೋದಾದರೆ ನಮಗೆ ಒಟ್ರಾಸಿ ಎಲ್ಲ ಮಾಂಸ ಆಗೋದಿಲ್ಲ, ಅದಕ್ಕೆ ಫ್ರೆಶ್ ಆಗಿರುವಂಥದ್ದೇ ಮಾಂಸ ಬೇಕು. ಅದಕ್ಕೆ ನಾನು ಹೇಳಿದ್ದಕ್ಕೆ ಪಾಪ ಇವರು ಇವತ್ತು ಫ್ರೀ ಇದ್ದಾರೆ ಸಂಡೇ ಆಗಿರೋದ್ರಿಂದ. ಹಾಗೆ ಬೆಳಿಗ್ಗೆ ಹೋಗಿ ಪೂಜೆಗೆ ಹೋಗಿ ನಾವಿವಾಗ ರೆಡಿ ಮಾಡ್ತಾ ಇದ್ದೇವೆ. ಅಲ್ಲಿ ನೋಡ್ಬೋದು ನೀವು, ಆಲ್ರೆಡಿ ಅವರು ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ನಾವು ಇನ್ನೂ ಸಹ ಬ್ರೇಕ್ಫಾಸ್ಟ್ ಕೂಡ ಮಾಡಲಿಲ್ಲ. ಇವತ್ತು ಹೊರಗಡೆಯಿಂದಲೇ ತರಿಸುವ ಅಂತ ಹೇಳಿ. ಇದರಲ್ಲಿ ಅವರು ಎಕ್ಸ್ಪರ್ಟ್ ಆಯಿತಾ, ತುಂಬ ಫಾಸ್ಟಾಗಿ ಸ್ಪೀಡಾಗಿ ಕಟ್ಟಿಂಗನ್ನೆಲ್ಲ ಮಾಡಿ ಕೊಡ್ತಾರೆ. ಅದಕ್ಕೋಸ್ಕರ ಅವರು ಫಸ್ಟಿಗೆ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಅದೇ ಪಿಕ್ಕಲಿದ್ದೇ ಕೆಲಸ ಆಗಲಿಕ್ಕಿದೆ ನಮ್ಮದು, ಅಲ್ವಾ? ನಮಸ್ಕಾರ ಮಾತಿರ್ಗಲ್ಲ. ಏನು ಕೇಳಬೇಡಿ. ಇವಾಗ ಮಸ್ತ್ ಪುರ್ಸೊತ್ತುಂಡು ಮಾರೆ ಅಂತೇಳಿ ಕೇಳಬೇಡಿ ಆಯಿತಾ. ಇವತ್ತು ಸಂಡೇ ಆಗಿರೋದ್ರಿಂದ ಅವರು ಪಾಪ ಹೆಲ್ಪ್ ಮಾಡಲಿಕ್ಕೆ ಬಂದಿದ್ದಾರೆ, ಸ್ವಲ್ಪ ಸಪೋರ್ಟ್ ಮಾಡಲಿಕ್ಕೆ ಬಂದಿದ್ದಾರೆ ನನಗೆ. ನನ್ನ ಮಿಸ್ಸಸ್ ಬೆಳಿಗ್ಗೆ ಒಂದು ದೊಡ್ಡ ಟಾಸ್ಕ್ ನನಗೆ ಕೊಟ್ಟಿದ್ದಾಳೆ. ಈಗ ಇವತ್ತು ಏನಿಲ್ಲಾದರೂ ತುಂಬ ಪೋರ್ಕ್ ಕಟ್ಟಿಂಗಲ್ಲೇ ಇವತ್ತು ಬ್ಯುಸಿ. ಅದು ಕೂಡ ಬೆಳಿಗ್ಗೆ ಒಂದು ಪೂಜೆ ಎಲ್ಲ ಮುಗಿಸಿ ಒಂದು ನನ್ನ ಲೆಕ್ಕದಲ್ಲಿ ಒಂದು 11 ಗಂಟೆ ಆದರೂ ಆಗ್ತದೆ ಇದು ಕಟ್ಟಿಂಗ್ ಎಲ್ಲ ಆಗುವಾಗ. ಕಾರಣ ಇಷ್ಟೇ, ನೀವು ತೋರಿಸಿದಂಥ ಅವಳಿಗೆ ದೊಡ್ಡ ಪ್ರೀತಿ, ವ್ಯೂವರ್ಸ್ಗಳ ಒಂದು ನಿಮ್ಮ ಆಶೀರ್ವಾದ, ನೀವು ಕೊಡುವಂಥ ನಮಗೆ ಒಂದು ಆ ಕುಟುಂಬದ ಥರ ಒಂದು ಪ್ರೀತಿ, ಆ ಪ್ರೀತಿಯಿಂದ ಅವಳ ಮನಸ್ಸನ್ನು ನೀವು ಇವತ್ತು ಗೆದ್ದಿದ್ದೀರಿ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತಾ ಉಂಟು. ಅವಳು ಮಾಡಿದಂತಹ ಅವಳದೊಂದು ಡ್ರೀಮ್ ಇತ್ತಂತೆ, ಏನಾದರೂ ನನ್ನಿಂದ ಏನಾದರೂ ಒಂದು ಮಾಡ್ಕೊಳ್ಬೇಕು. ನನ್ನ ಗಂಡ ಬಿಸ್ನೆಸ್ ಮಾಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ, ಅರೆ ನಂದು ಅಂತ ಏನಾದರೂ ಒಂದು ಚಿಕ್ಕ ಮಾಡಬೇಕು ಅಂತ ಅವಳದೊಂದು ಡ್ರೀಮ್ ಇತ್ತು. ಆ ಡ್ರೀಮ್ ಒಂದು ಫುಲ್ಫಿಲ್ ಆಗ್ತಾ ಉಂಟು, ಆ ಡ್ರೀಮ್ ಒಂದು ಅಚೀವ್ ಆಗ್ತಾ ಉಂಟು ಅಂತ ಹೇಳಲಿಕ್ಕೆ ಬಹಳ ಖುಷಿ ಆಗ್ತಾ ಉಂಟು. ಆ ಅಚೀವ್ ಆಗಲಿಕ್ಕೆ ಕಾರಣ ಪ್ರೀತಿಯ ಎಲ್ಲ ನೀವು ವ್ಯೂವರ್ಸ್. ಅವಳು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲಂತೆ, ಏನೋ ಸ್ವಲ್ಪ ಹೊತ್ತಲ್ಲಿ ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ಹಾಕಿ ಒಂದು ಅರ್ಧ ಗಂಟೆಯಲ್ಲಿ ಎಲ್ಲ ಖಾಲಿಯಾಗಿದೆ. ಖಾಲಿ ಆದ್ರೂ ತೊಂದರೆ ಇಲ್ಲ, ಎಲ್ಲರೂ ಪುನಃ ಎಕ್ಸ್ಟ್ರಾ ಆರ್ಡರ್ಸ್ ಮಾಡಿದ್ದಾರೆ. ತುಂಬ ಆರ್ಡರ್ಸ್ ಬಂದಿದೆ. ಬೆಳಿಗ್ಗೆ ಎದ್ದು ನೋಡುವಾಗ ಬಹುಶಃ ಕತಾರ್, ದುಬೈ, ಕುವೈಟ್, ಸೌದಿ, ಬ್ಯಾಂಗ್ಳೂರು, ಬಾಂಬೆ, ಮಂಗಳೂರು, ವೇಣೂರು, ಪೆರ್ಮುಡಾ, ಹೀಗೆ ಮತ್ತೆ ಇಲ್ಲಿ ಫೆರಾರ್, ಹೀಗೆ ಬೇರೆ ಬೇರೆ ಕಡೆಯಿಂದ, ನಮ್ಮ ಊರಿಂದಲೂ ಕೂಡ ತುಂಬ ಮಂದಿ ಆರ್ಡರ್ಸ್ ಬುಕ್ ಮಾಡಿದ್ದಾರಂತೆ. ಸೊ ನಮ್ಮ ವ್ಯೂವರ್ಸ್ಗಳಿಗೆ ನಾನು ಹೇಳಿದೆ, ಮಿಸಸ್ಸಿಗೆ, ಅವರಿಗೆ ನಿರಾಸೆ ಮಾಡಬೇಡ, ನಿನಗೆ ಸ್ವಲ್ಪ ಕಷ್ಟ ಆದರೂ ತೊಂದರೆ ಇಲ್ಲ, ಮಾಡಿಕೊಡು ಅಂತ. ಸೊ ಅವಳಿಗೆ ಕೂಡ ಸ್ವಲ್ಪ ಉತ್ತೇಜನ ಕೊಡುವುದಕ್ಕೋಸ್ಕರ, ಅವಳ ಇಂಟ್ರೆಸ್ಟಿಗೆ ಸ್ವಲ್ಪ ಬೂಸ್ಟ್ ಕೊಡುವುದಕ್ಕೋಸ್ಕರ ಅವಳು ಏನಾದರೂ ಮಾಡ್ತಾ ಇರ್ತಾಳೆ. ಮನೆಯಲ್ಲಿ ಇರುವಂಥ ಹೆಂಗಸರಿಗೆ ಗಂಡಸರು ಸ್ವಲ್ಪ ಅವರಿಗೆ ಉತ್ತೇಜನ ಕೊಟ್ಟರೆ ಅವರು ಏನು ಬೇಕಾದರೂ ಸಾಧನೆ ಮಾಡ್ತಾರೆ ಎಂಬುವಂಥದ್ದು ಒಂದು ಹಿರಿಯರು ಹೇಳಿಕೊಟ್ಟಂಥ ಗಾದೆ. ಸೊ ಆ ದೃಷ್ಟಿಯಲ್ಲಿ ನಾನು ಕೂಡ ಅವಳಿಗೆ ಬೇಕಾದಷ್ಟು ಸ್ವಲ್ಪ ಎನ್ಕರೇಜ್ಮೆಂಟ್ ಕೊಡೋದು. ಸೊ ಅದೆಲ್ಲ ಸಾಧ್ಯ ನಿಮ್ಮಿಂದ. ಇನ್ನು ಕೂಡ ನೋಡಿ, ಅಗೇನ್ಸ್ಟ್ ಆರ್ಡರ್ ಅಂತ ಹೇಳಿದರೆ ಈಗ ಸರಿಸುಮಾರು ಒಂದು ನನ್ನ ಲೆಕ್ಕದಲ್ಲಿ ಎಷ್ಟು KG ಅಂತ ಗೊತ್ತಿಲ್ಲ, ಕೌಂಟ್ ಮಾಡಲಿಲ್ಲ. ಬಹುಶಃ ಅವಳ ಹತ್ರನೇ ಕೇಳಬೇಕಷ್ಟೇ ಎಷ್ಟು KG ಆಗಿದೆ ಅಂತ. ನನಗೆ ಇಷ್ಟು KG ಮಾಂಸ ಬೇಕು ಅಂತ ಹೇಳಿದ್ದಾಳೆ. ಸೊ ಅಷ್ಟು KG ತಂದು ಇವಾಗ ಕಟ್ಟಿಂಗ್ ಮಾಡಿ ಕೊಡೋದು ಮಾತ್ರ ನಮ್ಮದು ಜವಾಬ್ದಾರಿ. ಮತ್ತು ಅದಕ್ಕೆ ಬೇಕಾಗಿರುವಂಥದ್ದು ಮಸಾಲ, ರೆಸಿಪಿ ಎಲ್ಲ ಅವಳೇ ಮಾಡೋದು. ಸೊ ನೀವು ಕೂಡ ಇನ್ನು ಮುಂದಕ್ಕೆ ತುಂಬ ಮಂದಿ ಕೇಳ್ತಾರೆ, ಇದು ನ್ಯಾಚುರಲ್ ಆಗಿ, ಯಾಕಂದರೆ ಪೋರ್ಕ್ ಲವರ್ಸ್ ತುಂಬ ಇರ್ತಾರೆ. ಪೋರ್ಕ್ ಪಿಕ್ಕಲ್ ಅಂತೂ ಎಲ್ಲರೂ ಲೈಕ್ ಮಾಡ್ತಾರೆ. ಸೂಪರ್ ಆಗಿ ಒಳ್ಳೆ ಟೇಸ್ಟ್ ಆಗಿ ಬರ್ತದೆ. ಈಗ ಮೊನ್ನೆದ್ದು ನಾನು ಹೇಳಿದ್ದು, ಎಷ್ಟು ದಿನ ನೀವು ಇಡ್ತೀರಿ ಅಷ್ಟು ದಿನ ಅದರದ್ದು ಟೇಸ್ಟ್ ಜಾಸ್ತಿ ಆಗ್ತಾ ಹೋಗ್ತದೆ. ಅದು ಪೋರ್ಕ್ ಇದೊಂದು ಸ್ಪೆಷಲ್.
ಎನ್ಕರೇಜ್ಮೆಂಟ್ ಕೊಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇಂತಹ ಒಂದು ಯಂಗ್ ಸ್ಟಾರ್ಸ್ ಮನೆಯಲ್ಲಿರುವಂತಹ ಹೌಸ್ ವೈಫ್ಗಳಿಗೆ ನೀವು ಎನ್ಕರೇಜ್ಮೆಂಟ್ ಕೊಡಿ. ಅವಳನ್ನು ಇನ್ನಷ್ಟು ನೀವು ನಿಮ್ಮ ಆಶೀರ್ವಾದದಿಂದ ಅವಳಿಗೆ ಇಂಥ ಪಿಕ್ಕಲನ್ನೇ ಮಾಡ್ತಾ ಇರಲಿ ಎಂಬಂಥದ್ದು ನಿಮ್ಮೆಲ್ಲರ ಆಶೀರ್ವಾದ ಅವಳ ಮೇಲೆ ಇರಲಿ. ಕೆತ್ತೆ ಪುಲಿ, ರಾಮಪತ್ರೆ ಮತ್ತೆ ಕಜಂ ಪುಲಿ, ಹೀಗೆ ಬೇರೆ ಬೇರೆ ಪುಲಿ ಎಲ್ಲ ಕಾಡಿನಿಂದ ತಂದು ನಮ್ಮ ನಾಡಿಗೆ ತರುವಂತಹ ಎಲ್ಲ ಕೆಲಸ ಅವಳು ಮಾಡ್ತಾಳೆ. ಸೊ ಅಂತದಕ್ಕೆ ಕೂಡ ನಿಮ್ಮ ದೊಡ್ಡ ಆಶೀರ್ವಾದ ಇರಲಿ ಅಂತ ಹೇಳುತ್ತಾ ಎಲ್ಲರಿಗೂ ಥ್ಯಾಂಕ್ ಯು, ಬಾಬಾ. ಒಮ್ಮೆ ಪಿಕ್ಕಲಿದ್ದು ಕೆಲಸಕ್ಕೆ ಕೈ ಹಾಕಿದ ಮೇಲೆ ಮನೆಯ ಕೆಲಸ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ನಾನು ಫಸ್ಟಿಗೆ ಬೆಡ್ಡನ್ನು ಸೆಟ್ ಮಾಡಲಿಕ್ಕೆ ಬಂದಿದ್ದೀನಿ. ಜೋಶ್ವಾ ಎದ್ದೇಳುವಾಗ ಲೇಟ್ ಆದರೆ ನಮ್ಮ ಬೆಡ್ಡಿದ ಅವಸ್ಥೆ ಇದೇ ರೀತಿ ಇರುತ್ತೆ. ಇಲ್ಲದ್ರೆ ನಾವು ಎದ್ದೇಳುವಂಥ ಸಮಯದಲ್ಲೇ ನಾನು ಬೆಡ್ಡನ್ನು ಸೆಟ್ ಮಾಡಿ ಇಟ್ಟಿರ್ತೀನಿ. ಹಾಗೆ ನಂತರ ಇವತ್ತು ಹಸ್ಬೆಂಡ್ ಕೂಡ ಬೆಳಿಗ್ಗೆ ಪೂಜೆಗೆಲ್ಲ ಹೋಗಿದ್ರು. ಸೊ ಒಂದು ರೀಸನ್ಗೋಸ್ಕರ ಬೆಡ್ಡಿದ ಅವಸ್ಥೆ ಈ ರೀತಿ ಇದೆ. ಹಾಗೆ ಫಟಾಫಟ್ ಅಂದೇಳಿ ನಾನು ಬೆಡ್ಡನ್ನು ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಯಾವುದೆಲ್ಲ ಬಟ್ಟೆ ಒಗಿಲಿಕ್ಕಿದೆ ಅದನ್ನೆಲ್ಲ ಸಪ್ರೇಟ್ ಮಾಡಿಬಿಟ್ಟು, ಯಾವುದೆಲ್ಲ ಒಣಗಿಸಿ ಹಾಕ್ಲಿಕ್ಕಿದೆ ಅದನ್ನೆಲ್ಲ ಸಪ್ರೇಟ್ ಮಾಡಿಬಿಟ್ಟು ಇಲ್ಲಿ ಎಲ್ಲವನ್ನು ಸೆಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನನಗೆ ಒಮ್ಮೆ ಬೆಡ್ ಸೆಟ್ ಆದರೆ ನಂತರ ಒಂದೇನೋ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಆದರೆ ಈ ಜೋಶ್ವಾ ಎದ್ದೇಳಿಕ್ಕೆ ಕೇಳ್ತಾನೆ ಇಲ್ಲ ಇವತ್ತು. ಅದಕ್ಕೆ ನಾನು ಸಣ್ಕೊಂಡೆ, ನಾವು ಹೇಗೂ ಸಹ ಪಿಕ್ಕಲಿದ್ದು ಕೆಲಸಕ್ಕೆ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ. ಇವನು ಎಬ್ಬಿಸಿದ್ರೆ ಇನ್ನಷ್ಟು ಉಪದ್ರ ಮಾಡ್ತಾ ಇರ್ತಾನೆ ನಮಗೆ ಹಿಂದೆಗಡೆ. ಅದಕ್ಕೋಸ್ಕರ ಮಲಗೋದಾದ್ರೆ ಮಲಗಲಿ ಸ್ವಲ್ಪ ಹೊತ್ತು ಅಂತೇಳಿ ನಾನು ಹಾಗೆಯೇ ಅವನಿಗೆ ಬಿಟ್ಟು ಹೋಗ್ತಾ ಇದ್ದೀನಿ. ನಿನ್ನೆ ಸಂಜೆ ಒಂದು ಫಂಕ್ಷನ್ಗೆ ಸಹ ಹೋಗ್ಲಿಕ್ಕಿತ್ತು. ಹಾಗೆ ನಾನು ಒಳ್ಳೆ ಸೀರೆಯನ್ನು ಸಹ ಹಾಕಿದ್ದೆ. ಅದಕ್ಕೆ ನಾನು ರಾತ್ರಿ ಬಂದಾದ ನಂತರ ಅದನ್ನು ನಾನು ಸರಿಯಾಗಿ ಅದನ್ನು ಗಾಳಿಗೆ ಹಾಕಿರಲಿಲ್ಲ. ಅದಕ್ಕೋಸ್ಕರ ಇವಾಗ ಸ್ವಲ್ಪ ಹೊರಗಡೆ ಹಾಕ್ಕೊಡೋಣ ಅಂತೇಳಿ. ಸ್ವಲ್ಪ ಹೊತ್ತು ಕೂಡ ಹೊರಗಡೆ ಇಡಲಿಕ್ಕೆ ಆಗೋದಿಲ್ಲ. ಇವಾಗಷ್ಟು ನೋಡಿ ಈ ರೀತಿ ಇದೆ ವೆದರ್. ಇನ್ನು ಸ್ವಲ್ಪ ಹೊತ್ತಲ್ಲಿ ಸಾರಿ ಇಲ್ಲಿ ಬಿಸಿಲು ಬೀಳುತ್ತೆ. ಅದಕ್ಕೆ ನಾನು ಹಿಂದೆಗಡೆನೇ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಾದರೆ ಸ್ವಲ್ಪ ಈ ಜಾಗದಲ್ಲಿ ಒಳ್ಳೆ ಗಾಳಿ ಬರುತ್ತೆ. ಹಾಗೆಯೇ ಸ್ವಲ್ಪ ನೆರಳು ಕೂಡ ಇರುತ್ತೆ. ಆಚೆ ಅಂತೂ ಇಂಟರ್ಲಾಕ್ಸ ಇದೆ ನೋಡಿ, ತುಂಬ ಉರಿಯುತ್ತೆ ಆಯಿತಾ. ಅಷ್ಟೊಂದು ವಿಪರೀತವಾಗಿರುವಂತಹ ಬಿಸಿಲು ಬಂದಿರುತ್ತೆ. ಜಸ್ಟ್ ಇವಾಗ ನೋಡಿದ್ರಲ್ಲ, ಹಸ್ಬೆಂಡ್ ಚಾಪಿಂಗನ್ನು ಮಾಡ್ತಾ ಇದ್ರು. ಅವರು ಚಾಕುವಲ್ಲಿ ಚಾಪಿಂಗನ್ನು ಮಾಡಲಿಕ್ಕೆ ತುಂಬ ಎಕ್ಸ್ಪರ್ಟ್ ಆಯಿತಾ. ಆದರೆ ನನಗೆ ಈ ರೀತಿ ಕತ್ತಿಯಲ್ಲಿ ಚಾಪಿಂಗನ್ನು ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ. ಅದಕ್ಕೋಸ್ಕರ ನಾನು ಇದರಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಪೇಷನ್ಸ್ ಬೇಕು. ಶಾರ್ಪ್ ಅಂತೇಳಿ ತುಂಬ ತೀವ್ರವಾಗಿ ಶಾರ್ಪ್ ಇರುತ್ತೆ ಇದು. ಅದು ಸ್ವಲ್ಪ ಗೊತ್ತಿದ್ದವರಿಗೆ ಆಗುತ್ತೆ ಇದರಲ್ಲಿ. ಮಮ್ಮಿ ಅಂತೂ ತುಂಬ ಸ್ಪೀಡ್ ಮಾಡ್ತಾರೆ. ಆದರೆ ನನಗೆ ಇದರಲ್ಲಿ ಆಗುತ್ತೆ ಮಾಡಲಿಕ್ಕೆ. ಹಸ್ಬೆಂಡಿಗೆ ಇದರಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಅವರಿಗೆ ಚಾಕುವಿನಲ್ಲೇ ಸ್ಪೀಡ್ ಆಗುವಂಥದ್ದು. ಪೋರ್ಕ್ ಪಿಕ್ಕಲ್ ಮಾಡಲಿಕ್ಕೆ ಬೇಕಾಗಿರುವಂಥದ್ದೆಲ್ಲ ಪೋರ್ಕನ್ನು ಸೂಪರ್ ಆಗಿ ಕಟ್ ಮಾಡಿ ಒಂದು 4-5 ನೀರನ್ನು ಕಂಪ್ಲೀಟ್ ಚೆನ್ನಾಗಿ ತೊಳೆದು ಇವಾಗ ಸ್ಟ್ರೈನರಲ್ಲಿ ಹಾಕುದು. ಸ್ಟ್ರೈನರಲ್ಲಿ ಹಾಕಿ ಒಮ್ಮೆ ಸ್ಟ್ರೈನ್ ಮಾಡಿ ಎಲ್ಲ ನೀರೆಲ್ಲ ಕಂಪ್ಲೀಟ್ ಡ್ರೈ ಮಾಡಿ ನಂತರ ಪಿಕ್ಕಲಿಗೆ ಹೋಗ್ತದೆ. ಚರ್ಬಿಯ ಭಾಗವನ್ನು ಸಪ್ರೇಟ್ ಮಾಡಿದ್ದೇನೆ, ಮಾಂಸದ ಭಾಗವನ್ನು ಸಪ್ರೇಟ್ ಮಾಡಿದ್ದೇನೆ. ಇದನ್ನೀಗ ತೊಳೆಯುದು ಚೆನ್ನಾಗಿ. ಅದು ಹೇಗೆ ತೊಳೆದಿದ್ದೇನೆ ಅದೇ ರೀತಿ ಇದೊಂದು 5 ನೀರು ತೊಳೆದು ಒಳ್ಳೆಯದು ಮಾಡಿ ಸ್ಟ್ರೈನರಲ್ಲಿ ಹಾಕ್ಬೇಕು. ಇಲ್ಲಿ ನಮಗೆ ಈ ಎಲ್ಲ ಪೋರ್ಕ್ ಐಟಮ್ ಏನು ನಾವು ಕಟಿಂಗ್ ಮಾಡಿ ಇಟ್ಟಿದ್ದೀವಿ ನೋಡಿ, ಅದನ್ನು ನಮಗೆ ಕಾಯಿಸ್ಲಿಕ್ಕೆಲ್ಲ ಇದೆ. ಇದರಲ್ಲಿ ತುಂಬ ಕೆಲಸ ಇದೆ ಆಯಿತಾ, ನೋಡುವಷ್ಟಿಗೆ ಇಲ್ಲ. ಹಾಗೆ ತುಂಬ ಪೇಷನ್ಸ್ ಬೇಕು. ನಾನು ಸ್ವಲ್ಪ ಸ್ಪೀಡ್ ಮತ್ತು ಫಾರ್ವರ್ಡ್ ಮಾಡಿಯೇ ತೋರಿಸ್ತಾ ಇದ್ದೀನಿ. ಒಲೆಯಲ್ಲಿ ಮಾಡ್ತಾ ಇರೋದ್ರಿಂದ ತುಂಬ ಟೈಮ್ ತೊಗೊಳುತ್ತೆ. ಹಾಗೆಯೇ ಪೇಷನ್ಸ್ ಕೂಡ ಅಷ್ಟೇ ಇದೆ. ಸ್ವಲ್ಪ ಸಾಡಿತಾಗಲಿಕ್ಕಿಲ್ಲ ಇದು. ಹಾಗೆ ಬ್ಯಾಚ್ ವೈಸ್ ನಾವು ಇದನ್ನು ಫ್ರೈ ಮಾಡ್ಕೊಳ್ಳಿಕ್ಕಿದೆ. ಅದನ್ನೇ ನಾನಿಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ಇದರ ಜೊತೆಗೆ ಇದಕ್ಕೆ ಬೇಕಾಗಿರುವಂಥ ಮಸಾಲೆ ಎಲ್ಲ ರೆಡಿ ಆಗ್ತಾ ಇದೆ. ನಮ್ಮ ಒಂದು ಪೋರ್ಕ್
ಪಿಕ್ಕಲಲ್ಲಿ ಏನು ಸ್ಪೆಷಾಲಿಟಿ ಅಂತ ಹೇಳಿದರೆ, ನಿಮಗೆ ಆಲ್ರೆಡಿ ನಾನು ಹೇಳಿದ್ದೀನಿ ಕೆತ್ತೆ ಪುಳಿ ಅಂತೇಳಿ. ನಾರ್ಮಲಿ ಈ ಹುಳಿಯನ್ನೆಲ್ಲ ಬಳಸ್ತಾರೆ, ಹಾಗೆಯೇ ಸಿರ್ಕವನ್ನು ಕೂಡ ಬಳಸ್ತಾರೆ. ನಾವು ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಆಗಿ ಈ ಕೆತ್ತೆ ಪುಳಿಯನ್ನು ನೆನೆ ಹಾಕಿ ಇದನ್ನು ನಾವು ಬಳಸ್ತಾ ಇರುವಂಥದ್ದು. ಅದಕ್ಕೋಸ್ಕರ ಇದಕ್ಕೆ ಒಳ್ಳೆ ಟೇಸ್ಟ್ ಬರುತ್ತೆ. ಹಾಗಾಗಿ ಇದು ನಮ್ಮದು ಮೇನ್ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು. ಹಾಗಾಗಿ ನಾನು ಹೇಳ್ತಾ ಇರುವಂಥ ಇದು ತುಂಬ ಟ್ರೆಡಿಷ್ನಲ್ ವೇಯಲ್ಲಿ ನಾವು ಮಾಡ್ತಾ ಇದ್ದೀವಿ, ನಾವು ಫಾಲೋ ಮಾಡ್ತಾ ಇದ್ದೀವಿ. ಲಾಸ್ಟ್ ಟೈಮ್ ನಾವು ನಿಮಗೆ ಒಂದು ವಿಡಿಯೋದಲ್ಲಿ ತೋರಿಸಿರ್ಬೇಕಾದ್ರೆ ಅದರ ಕ್ವಾಂಟಿಟಿ ಜಾಸ್ತಿ ಇದ್ದಿದ್ದರಿಂದ ನಾವು ಮಾಡಿರುವಂಥದ್ದು ಮಣ್ಣಿನ ಮಡಿಕೆಯಲ್ಲೇ. ಆದರೆ ಲಾಸ್ಟಿಗೆ ಫೈನಲ್ ಒಂದು ಲುಕ್ ನಿಮಗೆ ತೋರಿಸಬೇಕಾದ್ರೆ ನಾವು ದೊಡ್ಡ ಪಾತ್ರೆಗೆ ಹಾಕಿ ಅದನ್ನು ಬಿಸಿ ಮಾಡಿರುವಂಥ ಟೈಮಲ್ಲಿ ನಾವು ತೆಗೆದಂಥ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಅದು. ಇಲ್ಲದಿದ್ದರೆ ನಾವು ಮಣ್ಣಿನ ಪಾತ್ರೆಯಲ್ಲೇ ಈ ಒಂದು ಪಿಕ್ಕಲನ್ನು ಮಾಡ್ತೀವಿ, ಯಾಕಂತ ಹೇಳಿದ್ರೆ ಆ ಒಂದು ರುಚಿ ಬೇರೆಯೇ ಆಗಿರುತ್ತೆ. ತುಂಬ ಮಂದಿ ಹೇಳ್ತಾ ಇದ್ರು ನೀವು ಮಣ್ಣಿನ ಪಾತ್ರೆಯಲ್ಲೇ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತೇಳಿ. ನಾವು ಮಾಡ್ತಾ ಇರುವಂಥದ್ದು ಮಣ್ಣಿನ ಪಾತ್ರೆಯಲ್ಲೇ. ಲಾಸ್ಟ್ ಟೈಮ್ ಹಾಕಿರುವಂಥ ವಿಡಿಯೋಗೋಸ್ಕರ ನಾವು ಅಂತ ಹೇಳಿದ್ರೆ ಎಲ್ಲ ಕ್ವಾಂಟಿಟಿಯನ್ನು ನಾವು ಒಂದೇ ಸರ್ತಿ ಈ ಮಣ್ಣಿನ ಪಾತ್ರೆಯಲ್ಲಿ ನಿಮಗೆ ತೋರಿಸಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಹೇಳಿ ನಾವು ಲಾಸ್ಟಿಗೆ ಫೈನಲ್ ಆಗಿ ನಾವು ಬಿಸಿ ಮಾಡುವಂತಹ ಏನು ವಿಡಿಯೋ ಇದೆ ನೋಡಿ, ಅದನ್ನು ನಾವು ಆ ಪಾತ್ರೆಗೆ ಹಾಕಿ ತೋರಿಸಿರುವಂಥದ್ದು. ಇಲ್ಲದಿದ್ದರೆ ನಾವು ಇದೇ ರೀತಿ ನೋಡಿ, ಇದುವೇ ನಮ್ಮ ಫೈನಲ್ ಲುಕ್ ಈ ರೀತಿ ಬರ್ತದೆ. ಇಷ್ಟೊಂದು ಒಳ್ಳೆ ಕಲರ್ಸ್ ಬಿಡ್ತಾ ಇದೆ ನೋಡ್ಬೋದು. ಯಾವುದೇ ರೀತಿಯಾದಂಥ ಆರ್ಟಿಫಿಷಿಯಲ್ ಕಲರ್ಸ್ ಎಲ್ಲ ನಾವು ಇದಕ್ಕೆ ಹಾಕದೇ ಇಲ್ಲ. ಹಾಗೆಯೇ ಇದಕ್ಕೆ ಕೆತ್ತೆ ಪುಳಿ ಹಾಕಿರೋದ್ರಿಂದ ಇದರ ಟೇಸ್ಟ್ ಏನಿದೆ ನೋಡಿ ಅದು ಡಬ್ಬಲ್ ಆಗಿರುತ್ತೆ. ಅಷ್ಟೊಂದು ಟೇಸ್ಟಿ ಆಗಿರುವಂಥ ಪಿಕ್ಕಲ್ ರೆಡಿ ಆಗಿದೆ ಇಲ್ಲಿ. ಫಸ್ಟಿಗೆ ಮಾಡಿರುವಂಥ 5 kg ಖಾಲಿಯಾಗಿ ಇವಾಗ ಸೆಕೆಂಡ್ ಟೈಮ್ ನಾವು 5 kgಸಿದ್ದು ಮಾಡ್ತಾ ಇದ್ದಂಥದ್ದು. ಇನ್ನು ಯಾರಿಗಾದರೂ ಆರ್ಡರ್ ಮಾಡಲಿಕ್ಕೆ ಇಷ್ಟ ಇದ್ದರೆ ನೀವು ಖಂಡಿತವಾಗ್ಲೂ ನಿಮ್ಮ ಆರ್ಡರನ್ನು ಪ್ಲೇಸ್ ಮಾಡ್ಬೋದು. ನಿಮ್ಮ ಆರ್ಡರ್ ಪ್ರಕಾರ ನಾವು ತಗೊಂಡು ರೆಡಿ ಮಾಡಿ ನಿಮಗೆ ಕೊಡ್ತೀವಿ. ಹಾಗೆಯೇ ನಿಮಗೆ ಯಾವಾಗ ನಾವು ಡಿಸ್ಪ್ಯಾಚ್ ಮಾಡ್ತೀವಿ ಇದರ ಬಗ್ಗೆ ಎಲ್ಲ ಡೀಟೇಲ್ಸನ್ನು ನಿಮಗೆ ವಾಟ್ಸಪ್ಪಲ್ಲಿ ನಾವು ಕರೆಕ್ಟಾಗಿ ನಿಮಗೆ ಟ್ರ್ಯಾಕಿಂಗನ್ನೆಲ್ಲ ಕೊಡ್ತೀವಿ. ನೀವು ಯಾವುದೇ ರೀತಿಯಾಗಿರುವಂಥ ಪ್ಯಾನಿಕ್ ಎಲ್ಲ ಆಗೋದು ಅವಶ್ಯಕತೆ ಇರೋದಿಲ್ಲ. ಎಲ್ಲವನ್ನು ನಾವು ನಿಮ್ಮ ಜೊತೆಗೆ ಫಾಲೋ ಅಪ್ಪಲ್ಲಿ ಇರ್ತೀವಿ ನಿಮ್ಮ ಜೊತೆಗೆ. ಹಾಗೆ ನಿಮಗೆ ಏನು ಡೌಟ್ ಇದ್ರೂ ಕೂಡ ನೀವು ನಮಗೆ ಕೇಳ್ಬೋದು. ಹಾಗೆಯೇ ಇದನ್ನು ನೀವು ತುಂಬ ಮಂದಿ ಕೇಳ್ತಾರೆ, ಇದನ್ನು ನಾವು ಜಾಸ್ತಿ ದಿನ ಸ್ಟೋರ್ ಮಾಡಿ ಇಡ್ಬೋದು. ಹೌದು, ನೀವು ಎಷ್ಟು ದಿನ ಬೇಕಾದರೂ ಇದನ್ನು ಸ್ಟೋರ್ ಮಾಡಿ ಇಡ್ಬೋದು. ನೀವು ಫ್ರಿಜ್ಜಲ್ಲಿ ಇಟ್ಟರೆ ಬೆಟರ್, ಫ್ರೀಸರಲ್ಲೆಲ್ಲ ಇಡಬೇಕಂತ ಇಲ್ಲ. ಫ್ರಿಜ್ಜಲ್ಲಿ ಇಟ್ಟರು ಕೂಡ ಬೆಟರ್. ನಿಮಗೆ ಯಾವಾಗ ಬೇಕೋ ಆವಾಗ ನೀವು ಒಂದು ಸ್ವಲ್ಪನೇ, ಇದು ಯಾವ ರೀತಿ ನೀವು ನೋಡಿ ಉಪ್ಪಿನಕಾಯಿ ತಿಂತೀರಾ ಅದೇ ರೀತಿ ಇದನ್ನು ಯೂಸ್ ಮಾಡಿದರೆ ಒಳ್ಳೆಯದು. ತುಂಬ ಟೇಸ್ಟಿಯಾಗಿರುತ್ತೆ. ಗಂಜಿ ಜೊತೆಗೆಲ್ಲ ಊಟ ಮಾಡಲಿಕ್ಕೆ ಅಥವಾ ರೈಸ್ ಜೊತೆಗೂ ಕೂಡ ಪರ್ಫೆಕ್ಟ್ ಆಗಿರುತ್ತೆ. ಫೈನಲಿ ಬೆಳಿಗ್ಗೆ ಸ್ಟಾರ್ಟ್ ಮಾಡಿರುವಂತಹ ಕೆಲಸ ಇವಾಗ ಸಂಜೆ ಆಗಬೇಕಾದ್ರೆ ಎಂಡ್ ಆಗ್ತಾ ಇದೆ. ನಮ್ಮದು 3 ಕಿಚನ್ ಕೂಡ ಆಚೆ ಈಚೆ ಅಂತೇಳಿ ಮೆಸ್ ಆಗಿದೆ. 3 ಕಿಚನ್ ಕೂಡ ನಾವು ಕ್ಲೀನ್ ಮಾಡಬೇಕು. ಹಾಗೆಯೇ ನಮ್ಮದು ಕೆಲಸ ಯಾವಾಗ ಆಗುತ್ತೆ ಆವಾಗ ನಾವು ಕ್ಲೀನ್ ಮಾಡಿಟ್ರೆ ರಗಳೆ ಇರೋದೆಲ್ಲ ನಾಳೆಗೆ ಕಿಚನ್ ಸೆಟ್ ಆಗಿರುತ್ತೆ, ಹಾಗೆಯೇ ನೀಟಾಗಿರುತ್ತೆ. ಒಳಗಡೆಯಿಂದ 2 ಕಿಚನನ್ನು ಕೂಡ ಗುಡಿಸಿ, ಒರೆಸಿ ಪಾತ್ರೆ ಎಲ್ಲ ಒಳಗಿದ್ದು ವಾಶ್ ಮಾಡಿಬಿಟ್ಟು ಕೆಲವೊಂದು ದೊಡ್ಡ ಪಾತ್ರೆಗಳನ್ನು ಹೊರಗಡೆ ತಂದುಬಿಟ್ಟು ಇವಾಗ ಈ ಕಿಚನನ್ನು ಫುಲ್ ಗುಡಿಸಿ ತಗೊಳ್ತಾ ಇದ್ದೇನೆ. ನಂತರ ಇದನ್ನು ಕೂಡ ಒರೆಸ್ತೀನಿ ಅಂತ ಹೇಳಿ. ಹಾಗೆ ಇವತ್ತು ನಮಗೆ ಹೌಸ್ ಹೆಲ್ಪರ್ ಬರೋದಿಲ್ಲ. ಇದು ಸಂಡೇದ್ದು ವ್ಲಾಗನ್ನು ನಾನಿಲ್ಲಿ ಹಾಕಿದ್ದೀನಿ. ಇಲ್ಲದಿದ್ದರೆ ಅಟ್ಲೀಸ್ಟ್ ಗುಡಿಸೋ ಒರೆಸೋ ಕೆಲಸವನ್ನು ಅವರು ಮಾಡ್ತಾರೆ. ಸೊ ಇಲ್ಲಿ ಇವತ್ತು ಫುಲ್ ಟಾಸ್ಕ್ ನಮ್ಮ ಕೈಯಲ್ಲಿಯೇ. ಹಸ್ಬೆಂಡ್ ಇದ್ದಿದ್ದರಿಂದ ನನಗೆ ತುಂಬ ಹೆಲ್ಪ್ ಆಯ್ತಾಯ್ತಾ. ಪಾಪ ಅವರಿಗೆ ತುಂಬ ಮಂದಿ ಕಮೆಂಟಲ್ಲಿ ಸಹ ಕೇಳ್ತಾರೆ, ತುಂಬ ಪುರ್ಸೋತಿದೆ ನಿಮಗೆ, ತುಂಬ ಪುರ್ಸೋತಿದೆ ಅಂತೇಳಿ. ಇಲ್ಲ, ಯಾವಾಗ ನಾವು ಮನಸ್ಸು ಮಾಡ್ತೀವಿ ಹಾಗೆಯೇ ಒಳ್ಳೆ ಮನಸ್ಸಲ್ಲಿ ಹೆಂಡತಿಗೆ ಆಗಿರ್ಬೋದು ಅಥವಾ ಹೆಂಡತಿ ಗಂಡನಿಗೆ ಹೆಲ್ಪ್ ಮಾಡ್ತಾರೆ ಅಂತೇಳಿ ನಮ್ಮ ಮನಸ್ಸಲ್ಲಿ ಇದ್ದರೆ ಖಂಡಿತವಾಗ್ಲೂ ಅದು ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಅದೆಷ್ಟು ಬ್ಯುಸಿ ಇದ್ದರೂ ಕೂಡ. ಪಾಪ ಅವರಿಗೆ ಅವರ ಫೀಲ್ಡೇ ಬೇರೆ, ಅವರ ಪ್ರೊಫೆಷನ್ನೇ ಬೇರೆ. ಆದರೂ ಕೂಡ ಅವರು ಈ ಸ್ವಲ್ಪ ಸಹ ಆಚೆ ಈಚೆ ನೋಡೋದಿಲ್ಲ ನನಗೆ ಹೆಲ್ಪ್ ಮಾಡಲಿಕ್ಕೆ. ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಇದನ್ನು ಹಾಕ್ತಾ ಇದ್ದರೂ ಕೂಡ ತುಂಬ ಅಂತೇಳಿ ತುಂಬ ನನಗೆ ಸಪೋರ್ಟ್ ಮಾಡ್ತಾರೆ. ನಿಜವಾಗ್ಲೂ ಅದೊಂದು ಬ್ಲೆಸ್ಸಿಂಗೇ ನನಗೆ. ನಾವು ತುಂಬ ಆರ್ಗ್ಯೂ ಕೂಡ ಮಾಡ್ತೀವಿ. ಈ ಒಟ್ಟಿಗೆ ಕೆಲಸ ಮಾಡಬೇಕಾದ್ರೆ ತುಂಬ ಆರ್ಗ್ಯುಮೆಂಟ್ ಆಗುತ್ತೆ. ನಂತರ ಸರಿ ಆಗ್ತೀವಿ ನಾವು. ಅದೇ ಅಲ್ವಾ, ಹಸ್ಬೆಂಡ್ ಆ್ಯಂಡ್ ವೈಫ್ ಅಂತ ಹೇಳಿದ ಮೇಲೆ ಆರ್ಗ್ಯುಮೆಂಟ್ಸ್ ಇದ್ದೇ ಇರುತ್ತೆ. ಸೊ ಅದೇ ರೀತಿ ಸ್ವಲ್ಪ ಎಂಜಾಯ್ ಮಾಡಿಕೊಂಡು ನಮ್ಮ ಟೈಮ್ ಹೇಗೆ ಹೋಗುತ್ತೆ ಅಂತೇಳಿ ಗೊತ್ತಾಗೋದಿಲ್ಲ ನಮಗೆ. ಬೆಳಿಗ್ಗೆ ಯಾವಾಗ ಆಗಿದೆ, ಸಂಜೆ ಯಾವಾಗ ಆಯಿತು ಅಂತೇಳಿ ಗೊತ್ತಾಗೋದಿಲ್ಲ. ಇವಾಗ ಸಂಜೆ ಆಗಿದೆ. ಅದರ ಜೊತೆಗೆ ನಮ್ಮ ಒಬ್ಬರು ಸಬ್ಸ್ಕ್ರೈಬರ್ ಕೂಡ ನಮಗೆ ಮೀಟ್ ಆಗಲಿಕ್ಕೆ ಅಂತೇಳಿ ಬಂದಿದ್ರು. ಅವ್ರ ಜೊತೆಗೆ ಹಸ್ಬೆಂಡ್ ಇವಾಗ ಮಾತನಾಡ್ತಾ ಇದ್ದಾರೆ ಹೊರಗಡೆ. ಆದರೆ ನನಗೆ ಪುರ್ಸೊತ್ತಿರಲಿಲ್ಲ. ನಾನು ಹಿಡಿದಿರುವಂಥ ಕೆಲಸವನ್ನು ಕಂಪ್ಲೀಟ್ ಮಾಡಲೇಬೇಕಾಗಿತ್ತು. ಅರ್ಧ ಮಾಡಿ ಬಿಡಲಿಕ್ಕೆ ಸಹ ಆಗ್ತಾ ಇರಲಿಲ್ಲ.
ಇರಲಿಲ್ಲ ಪಾಪ. ಅವರು ಹಸ್ಬೆಂಡೇ ಅವ್ರ ಜೊತೆಗೆ ತುಂಬ ಹೊತ್ತು ಮಾತನಾಡ್ತಾ ಇದ್ರು. ನಂತರ ನಮ್ದು ಕೆಲಸ ಎಲ್ಲ ಮುಗಿದಾದ ನಂತರ ನಾವು ಅವ್ರ ಜೊತೆಗೆ ಮಾತನಾಡಿದ್ವಿ. ತುಂಬ ಚೆನ್ನಾಗಿ ಮಾತನಾಡಿದ್ರೆ ಆಯ್ತಾ. ಎಷ್ಟೊಂದು ಪ್ರೀತಿಯಿಂದ ಅವರು ಪಾಪ ಬಂದು ಅವರಿಗೆ ಈ ಗಾರ್ಡನ್ಗೆ ನಾವು ಹಾಕುವಂಥ ಮರೀನ್ ಲಿಕ್ವಿಡ್ ಬಗ್ಗೆ ಅವರಿಗೆ ಇನ್ಫಾರ್ಮೇಷನ್ ಬೇಕಿತ್ತು. ಹಾಗೇನೆ ತುಂಬ ಡೌಟ್ಸ್ ಎಲ್ಲ ಇತ್ತು. ನಂತರ ಅವರು ತುಂಬ ಟೈಮಿಂದ ನಮ್ಮನ್ನು ಫಾಲೋ ಮಾಡ್ತಾ ಇದ್ರು. ನಮ್ಮ ಯೂಟ್ಯೂಬ್ ವಿಡಿಯೋಸ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ವಿಡಿಯೋಸ್, ಪ್ರತಿಯೊಂದು ಚಟ್ನಿ ರೆಸಿಪೀಸ್ ಎಲ್ಲ ಗೊತ್ತಿತ್ತು ಅವರಿಗೆ. ತುಂಬ ಖುಷಿ ಆಯ್ತಾಯ್ತಾ. ತುಂಬ ಎನ್ಕರೇಜ್ಮೆಂಟ್ ಮಾಡಿ ತುಂಬ ಮೋಟಿವೇಟ್ ಮಾಡಿದ್ರು ನಮಗೆ. ಹಾಗೆ ಅ, ತುಂಬಾ ಮಂದಿ ಕೆಲವರು ನೆಗೆಟಿವ್ ಮಾತನಾಡುವವರು ಸಹ ಇರ್ತಾರೆ. ಅದರ ಮಧ್ಯದಲ್ಲಿ ಇಷ್ಟು ನಮಗೆ ಪ್ರೀತಿ ಕೊಡೋರು, ಇಷ್ಟೊಂದು ನಮಗೆ ರೆಸ್ಪೆಕ್ಟ್ ಕೊಡೋರು ಸಹ ಇದ್ದಾರೆ ಅಂತ ಹೇಳುವಾಗ ನಮಗೆ ನಿಜವಾಗ್ಲೂ ನಾವು ಮಾಡುವಂಥ ಪ್ರಯತ್ನಕ್ಕೆ ಒಂದು ಫಲ ಸಿಕ್ಕಿದ ಹಾಗೆ. ಥ್ಯಾಂಕ್ ಯು ಮಿಸ್ಟರ್ ಅಲ್ಫೋನ್ಸ್ ಆ್ಯಂಡ್ ಫ್ಯಾಮಿಲಿ. ನಂತರ ನಾವು ನನ್ನ ಅತ್ತೆದು ಬರ್ತ್ಡೇ ಇತ್ತು, ಅದನ್ನು ಸೆಲೆಬ್ರೇಟ್ ಮಾಡ್ಲಿಕ್ಕೆ ಅಂತೇಳಿ ಹೋಗಿದ್ವಿ. ಅದಾದ ನಂತರ ಸ್ವಲ್ಪ ಹೊತ್ತು ಯೂತ್ ನೈಟ್ ಅಂತೇಳಿ ಪ್ರೋಗ್ರಾಮ್ ಇತ್ತು ನಮ್ಮ ಚರ್ಚ್ ಹಾಲಲ್ಲಿ. ಹಾಗೆ ನಮ್ಮದು ಯಂಗ್ಸ್ಟರ್ಸ್, ಮಡಂತ್ಯಾರ, ICYM ಕಡೆಯವರು, ಹಾಗೆ ಎಲ್ಲ ಯೂತ್ಸ್ ಎಲ್ಲ ತುಂಬ ಒಳ್ಳೆಯದಾಗಿರುವಂತಹ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನೆಲ್ಲ ಅರೇಂಜ್ ಮಾಡಿದರು. ಅದಕ್ಕೆ ಜಸ್ಟ್ ಹೋಗಿದ್ದು. ತುಂಬ ಟಯರ್ಡ್ ಆಗಿದ್ದೆ ನಾನು, ಅದಕ್ಕೆ ತುಂಬ ಹೊತ್ತು ನಾನು ನಿಲ್ಲಿಲ್ಲ. ಸೊ ಫ್ರೆಂಡ್ಸ್, ಇದೇ ಆಗಿತ್ತು ಇವತ್ತಿನ ಒಂದು ಸಿಂಪಲ್ ಆಗಿರುವಂಥ ವ್ಲಾಗ್. ತುಂಬ ಕಷ್ಟ ಆಗ್ತಾ ಇದೆ ವಿಡಿಯೋಸನ್ನು ಎಡಿಟ್ ಮಾಡಲಿಕ್ಕೆ ಕೂಡ. ಇದರಲ್ಲದೆ ತುಂಬ ಪ್ಯಾಕ್ ಆಗಿದ್ದೀನಿ ನಾನು. ಹೋಪ್ ನಿಮಗೆ ಇವತ್ತಿನ ಈ ವ್ಲಾಗ್ ಇಷ್ಟ ಆಗಿರ್ಬೋದು ಅಂತ ಭಾವಿಸಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಎಫರ್ಟ್ಸಿಗೆ ಒಂದು ಲೈಕ್ ಅಂತೂ ಖಂಡಿತವಾಗ್ಲೂ ನೀವು ಕೊಡಲೇಬೇಕು ಅಂತೇಳಿ ಹೇಳ್ತಾ, ಸಬ್ಸ್ಕ್ರೈಬ್ ಆಗದೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.